ಭಾರತದ ರಾಜತಾಂತ್ರಿಕ ನಡೆಗೆ ಪಾಕಿಸ್ತಾನ ಕಕ್ಕಾಬಿಕ್ಕಿಯಾಗಿಬಿಟ್ಟಿದೆ. ಭಾರತದ ಒಂದೊಂದು ಏಟಿಗೂ ಕೂಡ ಪಾಕ್ ತತ್ತರಿಸ್ತಾ ಇದೆ, ಪತ್ರಗುಡ್ತಾ ಇದೆ. ತುರ್ತು ಸಭೆಯನ್ನ ಪಾಕಿಸ್ತಾನದ ಪ್ರಧಾನಿ ಕರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇವತ್ತು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್. ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸಿದೆ ಭಾರತ. ಇದರಿಂದ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ, ಕೃಷಿ ಚಟುವಟಿಕೆಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುತ್ತೆ. ನಿನ್ನೆ ಬಿಗ್ ಬುಲೆಟಿನ್ನಲ್ಲಿ ಸರ್ ಹೇಳ್ತಾ ಇದ್ರು, ಯುದ್ಧ ಅಂದರೆ ಬಂದೂಕು ಪಿರಂಗಿಗಳನ್ನು ಇಟ್ಕೊಂಡು ಹೊಡೆದಾಡೋದಷ್ಟೇ ಅಲ್ಲ, ಅಲ್ಲಿಯ ಜನರು ತತ್ತರಿಸಬೇಕು, ಕಕ್ಕಾಬಿಕ್ಕಿ ಆಗಬೇಕು, ಪತ್ರಗುಡಬೇಕು, ಅದು ಕೂಡ ಯುದ್ಧದ ಒಂದು ಭಾಗ ಅಂಥೇಳಿ ಭಾರತ ಮೊದಲ ಹೆಜ್ಜೆಯನ್ನಿಟ್ಟಿರೋದೇ ಆ ದೃಷ್ಟಿಯಲ್ಲಿ. 5 ಕ್ರಮಗಳನ್ನು ತೆಗೆದುಕೊಳ್ಳೋ ಮೂಲಕ, ಅದು ವೀಸಾ ರದ್ದು ಮಾಡೋದಾಗಿರಬಹುದು, ಪಾಕಿಸ್ತಾನಕ್ಕೂ ಭಾರತಕ್ಕೂ ಇರುವಂತಹ ಕಾಂಟ್ಯಾಕ್ಟನ್ನು ಕಟ್ ಮಾಡೋದಾಗಿರಬಹುದು, ಈ ಸಿಂಧೂ ಜಲನ ಒಪ್ಪಂದ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡೋದಾಗಿರಬಹುದು. ಈ ರೀತಿಯ ಮೂಲಕ ರಾಜತಾಂತ್ರಿಕ ಸಮರವನ್ನು ಸಾರಿದೆ. ಈ ಸಮರಕ್ಕೇನೆ ಪಾಕಿಸ್ತಾನ ಕಕ್ಕಾಬಿಕ್ಕಿ ಆಗಿಬಿಟ್ಟಿದೆ. ಜನ ಅಲ್ಲಿ ದಂಗೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ದೊಡ್ಡ ಮಟ್ಟದ ಆಕ್ರೋಶ ಸರ್ಕಾರದ ವಿರುದ್ಧ, ಸೇನೆಯ ವಿರುದ್ಧ ಪಾಕಿಸ್ತಾನದಲ್ಲಿಯೇ ಸದ್ದು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಒಂದು ಮಹತ್ವದ ಸಭೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರಂತೆ. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.